ವಿದ್ಯಾಪ್ರಸಾರಕ ಮಂಡಳದ ಏನು ನಮ್ಮ ಬಯಲಾ ಐತಿ ಉಪನಿಬಂಧನೆಗಳು ನಿಬಂಧನೆಗಳು ಅದಾವ, ಅದನ್ನೆಲ್ಲ ಗಾಳಿಗೆ ತೂರಿ ಇವತ್ತ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನೋದ್ರ ಬಗ್ಗೆ ನಮ್ಮ ಸಮಸ್ತ ಸಮಾಜದ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಸದಸ್ಯರು ಯಾರು ಮತದಾರ ಅದಿರಿ ಅದ್ರ ಬಗ್ಗೆ ತಾವು ಯೋಚನೆ ಮಾಡ್ಬೇಕಾಗೈತಿ. ಯಾಕಂತಂದ್ರ ಕಳೆದ 27ನೇ ತಾರೀಕಿನ ನಂತರ ಇವತ್ತಿನ ಮಠನು ನಾವೊಂದು ಕಮ್ಸೆ ಕಮ್ 8 ರಿಂದ 9 ಅರ್ಜಿ ಕೊಟ್ಟಿದ್ದೇವೆ. ಸಮಾಜ ಮರಾಠ ವಿದ್ಯಾಪ್ರಸಾರಕ ಒಂದು ಆಡಳಿತ ಮಂಡಳ ಕೊಟ್ಟಿದ್ದೇವೆ, ಒಂದು ಚುನಾವಣಾ ಸಲಹಾ ಸಮಿತಿ ಕೊಟ್ಟೇವೆ, ಒಂದು ಚುನಾವಣೆ ಅಧಿಕಾರಿ ಕೊಟ್ಕೊಂತ ಬಂದೇವೆ. ಅಂದ್ರೆ ಪಾರ್ಟ್ ಮೂರು ಪಾರ್ಟ್ ಬೇರೆ ಬೇರೆ ಮಾಡ್ಕೊಂತ ಕೊಟ್ಟಿದ್ದೇವೆ. ನಾವು ಯಾವ ಕಾರಣಕ್ಕೆ ಡಿಸಾಲ್ವ್ ಮಾಡಿದ್ರಿ, ಎಷ್ಟೇ ತಾರೀಕಿಗೆ ಡಿಸಾಲ್ವ್ ಮಾಡಿದ್ರಿ, ಯಾರ್ಯಾರು ರಾಜೀನಾಮೆ ಕೊಟ್ರು, ಏನಾಯ್ತು, ತಾವು ಏನೇನ್ ಮಾಡಿದ್ರಿ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರೆ ಇವತ್ತಿನ ಮಟನು ಒಂದು ತಿಂಗಳು ಆತು ಹೆಚ್ಚು ಕಡಿಮೆ. ಇವತ್ತಿನ ಮಟನು ಒಂದು ಮಾಹಿತಿ ಸಿಂಗಲ್ ಮಾಹಿತಿ ನಮಗೆ ಕೊಡಾತಿಲ್ಲ. ಇದ್ರ ಮ್ಯಾಗಾರ ತಿಳ್ಕೊಬೇಕು ಸಮಾಜದ ಸದಸ್ಯರು. ಇವರು ಪಾರದರ್ಶಕವಾದಂತ ಆಡಳಿತ ಮಾಡಾಕತ್ತಿಲ್ಲ, ತಮಗ್ ತಿಳಿದಂತ ಆಡಳಿತ ಮಾಡತ್ತಾರ. ನಾವು ಸದಸ್ಯರು ಹೌದಲ್ಲೋ, ನಮ್ಗೆ ಸದಸ್ಯರಿಗೆ ನಾವು ಕೇಳಿದಂತ ಮಾಹಿತಿ ಕೊಡ್ಬೇಕಂತ ರೂಲ್ಸ್ ಐತೆ ಇಲ್ಲೋ, ಅದನ್ನು ಕೂಡ ಕೊಡಾಕತ್ತಿಲ್ಲ ಅಂದ್ರೆ ಇದು ಕಾನೂನು ಬಾಹಿರವಾದಂತ ಚುನಾವಣೆ ಅಲ್ಲ. ಯಾಕೆ ತಾವೆಲ್ಲ ಹಿರಿಯರು ಇಂಥ ಕೆಲಸ ಮಾಡಿ ನಮ್ಮ ಮುಂದಿನ ಪೀಳಿಗೆಗೂ ಯಾಕೆ ಒಂದು ಅಡ್ಡದಾರಿ ತೋರ್ಸಾಕತ್ತೀರಿ? ಅದನ್ನ ಮಾಡಾಕ್ ಹೋಗ್ಬೇಡ್ರಿ. ಅದಕ್ಕೆ ದಯವಿಟ್ಟು ಅದನ್ನೆಲ್ಲ ಮಾಡದಂತಾರೆ ನೀವು ತಕ್ಕ ಪಾಠ ಕಲಿಸ್ಬೇಕಾಗೈತಿ. ಅದ್ರ ಮುಖಾಂತರಪ್ಪ ಅಂತಂದ್ರೆ ನಾವು ತಮ್ಮ ಮತದಾನದ ಮುಖಾಂತರ ನಾಳೆ ಬರುವಂತ ನಾಳೆ ಬೆಳಗಿಂತ 8 ರಿಂದ 4 ಗಂಟೆಗೆ ಏನು ಬರಾಕತ್ತೈತಲ್ಲ ಆ ಚುನಾವಣೆಯೊಳಗೆ ತಾವೆಲ್ಲರೂ ತಕ್ಕಡಿ ಗುರ್ತಿಗೆ ಮಟ್ಟ ಹಾಕ್ಬೇಕು. ಅಂದ್ರೆ ಮಾತ್ರ ಅನ್ಯಾಯ ನ್ಯಾಯದ ಪರವಾಗಿದ್ದಂತ ತಕಡಿ ಗೆಲ್ತೈತಿ, ಅನ್ಯಾಯದ ಪರವಾಗಿದ್ದಂತ ಕೌರವರ ಸೈನ್ಯ ಹೊರಗೆ ಹೋಗ್ತೈತಿ. ಇಲ್ಲೇ ನಾವೇನು ಸಮಾಜಕ್ಕೆ ನಾವು ಕೊಳ್ಳೆ ಹೊಡಿಬೇಕಂತ ಯಾವುದೇ ರೀತಿಯಿಂದ ಹೊಂಟಿಲ್ಲ. ನಾವು ಸಮಾಜದಿಂದ ಶಿಕ್ಷಣ, ಉನ್ನತ ಶಿಕ್ಷಣಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಮುಂದಿನ ದಿನದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಿಂದ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ಕೊಟ್ಟು ರಾಜಕೀಯವನ್ನು ಬಿಟ್ಟು, ರಾಜಕೀಯವನ್ನು ಯಾವುದೇ ರೀತಿಯಿಂದ ರಾಜಕೀಯ ನಾವು ಸಮಾಜದಾಗ ಮಾಡಂಗಿಲ್ಲ ಅಂತ ಇವತ್ತು ತಮಗೆಲ್ಲ ಮಾತು ಕೊಡ್ತೇವಿ. ಮತ್ತು ಇವೆಲ್ಲ ಸಮಾಜದಾಗ ಏನು ಅನ್ಯಾಯ ನಡ್ಲಿಕ್ಕತ್ತ, ಅನ್ಯಾಯ ಅಂತಂದ್ರೆ ಈ ಏನು ಬಯಲಾ ಮೀರಿ ಏನು ಇಲೆಕ್ಷನ್ ಮಾಡಾಕತ್ತಾರಲ್ಲ ಇದು ಅನ್ಯಾಯನ, ಇದು ಏನು ಬೇರೆ ಏನಲ್ಲ. ಇದು ಮಾಡ್ಲಿಕ್ಕತ್ತಿದ್ದು ಅನ್ಯಾಯನ, ಅಧಿಕಾರದ ಆಶೆಗೋಸ್ಕರ ಮಾತ್ರ ಇವತ್ತು ನೋಡಿರ್ಬೋದು ನೀವು. ನಮ್ಮ ಸಮಾಜದಾಗ ಇನ್ನೂ ಯುವಕರು ಸಿಕ್ಕಾಪಟ್ಟೆ ಇದಾರೆ. ಬೇರೆ ಬೇರೆ ನಾವೆಲ್ಲ ಮರಾಠ ಸಮಾಜದವ್ರನ್ನ ಬೇರೆ ಬೇರೆದವ್ರಿಗೆ ಅವಕಾಶಗಳ ಸಿಕ್ಕಿದ್ರೆ ಮಾತ್ರ ನಮ್ಮ ಸಮಾಜದಾಗ ಇನ್ನೂ ನಮ್ಮ ಸಮಾಜ ಬೆಳಿತೈತಿ. ಯಾವ್ದೇ ಪಾರ್ಟಿ ಒಳಗೆ ಬೆಳೀಲಿ, ನಮ್ಮ ಸಮಾಜದವ್ರು ಬೆಳೆಯಾಕತ್ತಾರ ಅಂದ್ರೆ ನಮ್ಮ ಸಮಾಜ ಬೆಳೆಯಾಕತ್ತದ ಅಂತ ತಿಳ್ಕೊಬೇಕು. ಇಲ್ಲಿ ಒಬ್ರಿಗೆ ಒಬ್ರು ಅಧಿಕಾರಕ್ಕೆ ಸೀಮಿತ ಆಗ್ಬಿಟ್ರ ಅಂದ್ರೆ ಸಮಾಜ ಬೆಳೆಯಂಗಿಲ್ಲ. ಇವತ್ತು ಈಗ ಪೆನಲ್ನ್ಯಾಗೂ ನೋಡ್ತಾ ಇರ್ಬೋದು ನೀವು. ಏನಪ್ಪಾ ಅಂದ್ರ ಮಹಾನಗರ ಪಾಲಿಕೆ ಸದಸ್ಯರು ಅದಾರ, ಎಲ್ಲಾನು ಅದಾರ, ಅಂತಾರು ಕೂಡ ಇವತ್ತು ಮತ್ತೆ ಚುನಾವಣೆಗೆ ಅಂದ್ರೆ ನಮ್ಮ ಸಮಾಜದಾಗ ತಮ್ಮ ವಾರ್ಡ್ದಾರಿಗೆ ಯಾರಿಗೆ ಅವಕಾಶ ಮಾಡಿ ಕೊಡ್ಬಾರ್ದು. ಅದೇ ಒಂದು ಉದ್ದೇಶ. ಅಂದ್ರೆ ಸಮಾಜದಾಗ ಇನ್ನೊಬ್ರು ಬೆಳಿಬಾರ್ದು, ವಾರ್ಡನ್ಯಾಗ ಇನ್ನೊಬ್ರು ಬೆಳಿಬಾರ್ದು ಅನ್ನುವಂತ ಒಂದೇ ಒಂದು ಕಾರಣ ಇಟ್ಕೊಂಡ ಇವತ್ತು ಮಾಡ್ಲಿಕ್ಕತ್ತಾರ ಅವ್ರು ಚುನಾವಣೆಯನ್ನು. ಸಮಾಜದಾಗ ಯಾರು ಬೆಳಿಬಾರ್ದು ಅನ್ನುವಂತ ಕಾರಣ ಇಟ್ಕೊಂಡು ಅವ್ರು ಮಾಡಾಕತ್ತಾರ ಚುನಾವಣೆಯನ್ನು. ಮತ್ ಇನ್ನೊಂದು ಮೇನ್ ಪಾಯಿಂಟ್, ಯಾಕಂದ್ರ ಅಧಿಕಾರ ನಮಗ್ ಸಿಕ್ಕಾಗ ನಾವು ಮಾಡ್ತೇವಿ, ಅವ್ರು ಸಿಕ್ಕಾಗ ಅವರು ಮಾಡ್ತೇವೆ. ನಮಗ್ ಸಿಕ್ಕಾಗ ನಾವು ಏನ್ ಡೆವಲಪ್ಮೆಂಟ್ ಮಾಡ್ತೇವೆ ಅಂತ ತೋರಿಸ್ಕೊಡ್ತೇವೆ ಮುಂದಿನ ದಿನದಾಗ. ಅದಕ್ಕೋಸ್ಕರ ಅಧಿಕಾರ ಚೇಂಜ್ ಹಾಕೊಂತ ಇರ್ಬೇಕು. ಚೇಂಜ್ ಆದ್ರೆ ಮಾತ್ರ ಸಮಾಜ ಸುಧಾರಣೆ ಆಗ್ತೈತಿ. ಅಂದ್ರೆ ಇವ್ರಿಗಿಂತ ಇವತ್ತು ಯುವ ಪಡೆ ಬಹಳ ಐತಿ ನಮ್ಮಲ್ಲಿ. ಯುವ ಪಡೆ ಇರೋದ್ರಿಂದ ಈಗಿನ ಡಿಜಿಟಲ್ ಯುಗದಾಗ ನಾವ್ ಇನ್ನೂ ರೀತಿಯಿಂದ ಹೆಚ್ಚಿನ ರೀತಿಯಿಂದ ಶಿಕ್ಷಣಕ್ಕೆ ಒತ್ತು ಕೊಟ್ಟು 100% ಕೆಲಸ ಮಾಡ್ತೇವಿ. ಮತ್ತ ಮುಂದಿನ ದಿನದಾಗ ನಾವು ಮೇಜರ್ ಅಂದ್ರ ನಮ್ದ 20-25 ಸಾವಿರ 30 ಸಾವಿರ ಇದೈತಿ ನಮ್ಮ ಸ್ಟ್ರೆಂತ್ ಐತಿ ನಮ್ಮ ಸಿಟಿ ಒಳಗೆ. ನಮ್ಮ ಸಮಾಜಕ್ಕೆ ಅಲ್ಲೇ 100 ರೂಪಾಯಿಗೆ ನಾವು ಮೆಂಬರ್ಶಿಪ್ ಮಾಡ್ಕೊಂತೇವಿ. ನೋಂದಣಿ ಮಾತ್ರ 100% ಮಾಡೇ ಮಾಡ್ತೇವೆ. ನೋಂದಣಿ ಮಾಡೋದಕ್ಕೆ ಬಿಡಾಕ್ ಆಗುದೇ ಇಲ್ಲ, ನೋಂದಣಿ ಮಾಡ್ತೇವೆ. ಮುಂದೆ ಬರುವಂತ ದಿನಗಳಲ್ಲಿ ಪಾರದರ್ಶಕವಾದಂತ ಇವ್ರೇನು ಹಿಟ್ಲರ್ಶಾಹಿ ಅಧಿಕಾರ ನಡೆಸತ್ತಾರ ಅದ್ರ ವಿರುದ್ಧ ನಮ್ದು ಪಾರದರ್ಶಕವಾದಂತ ಆಡಳಿತವನ್ನ ಮಾಡ್ಬೇಕಂದ್ರೆ ನೋಂದಣಿ ಆಗ್ಬೇಕು. ನೋಂದಣಿ ಮಾಡುವಂತ ಕೆಲಸ ನಾವು ಮುಂದಿನ ದಿನದಾಗ ಮಾಡ್ತೇವಿ ಅಂತ ಹೇಳಿ ಇವತ್ತು ಮುಂದೆ ಈಗ ಸಮಾಜದ ಅಧ್ಯಕ್ಷರು ಮಿತ್ರರಿಗೆ ವಂದಿಸುತ್ತಾ ನಾನು ಮಾರ್ತಾಂಡ್ ನರಸಿಂಗಪ್ಪ ಜಾಧವ್, ಮಾಳಮಡ್ಡಿ ವಾರ್ಡ್ ನಂಬರ್ 2ರಿಂದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ನಾನು ಈಗಾಗಲೇ ಒಂದು 2016ರಿಂದ 3 ವರ್ಷ ಮಂಜು ಕದಮ್ ಅವರ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡಿದ್ದೇನೆ. ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳವು ಶತಮಾನಗಳ ಇತಿಹಾಸ ಮತ್ತು ಗೌರವವನ್ನು ಹೊಂದಿದೆ. ಇಲ್ಲಿ ಹಳ್ಳಿಗಳಿಂದ ಮತ್ತು ಶಹರಗಳಿಂದ ಮರಾಠ ವಿದ್ಯಾರ್ಥಿಗಳು ಬರ್ತಾರೆ. 2016ನೇ ಇಸ್ವಿಯಲ್ಲಿ
ನಾವು ಮಂಜು ಕದಂ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ ಕಾರ್ಯಗಳಂದ್ರೆ ಒಳ್ಳೆ ಅದು ನಾ 2015-14 ಎಲೆಕ್ಷನ್ಗೆ ಬಂದಾಗ ಅವೆಲ್ಲ ಹಳೆ ಹಂಚಿನ ಕಟ್ಟಗಳಿತ್ತು. ಈ ಪ್ರಾಥಮಿಕ ಶಾಲೆ ಅಂತಿ ಸೋರ್ತಿತ್ರಿ, ಮ್ಯಾಲೆ ನೀರೆಲ್ಲ ಮಳೆಗಾಲದಾಗ ಅಂತಿ ಸೋರ್ತಿತ್ತು. ಮಣ್ಣಿನ ಮ್ಯಾಲೆ ಕೊಡ್ತಿದ್ರು, ಬೆಂಚ್ ಇದ್ದಿದ್ದಿಲ್ಲ ಮಕ್ಕಳಿಗೆ ಕೊಡ್ಲಿಕ್ಕೆ. ಆಮೇಲೆ ಗುಣಮಟ್ಟದ ಶಿಕ್ಷಣ ಇದ್ದಿದ್ದು. ಇದನ್ನ ಅರಿತು ನಾನು ಇಲೆಕ್ಷನ್ ನಿಂದಿರ್ಬೇಕು, ನಾನು ಇಲ್ಲಿ ಸೇವೆ ಮಾಡಬೇಕು ಅಂಥೇಳಿ ಆ ಉದ್ದೇಶದಿಂದ ನಮ್ಮವರು ಒಳ್ಳೆ ಟೀಮ್ ಇತ್ತು. ಇಲೆಕ್ಷನ್ದಾಗ ನಿಂತೀವಿ, ಎಲ್ಲರೂ ನಮ್ಗೆ ಪ್ರಚಂಡ ಬಹುಮತದಿಂದ ಆರಿಸ್ತಂದ್ರು. ಸುಮಾರು 100-200 ಮತಗಳಿಂದ ನಮ್ಮನ್ನ ಹೆಚ್ಚಿಗೆ ಮತಗಳಿಂದ ಆರಿಸ್ತಂದ್ರು. ಆ ಬಂದಾಗಿಂದ ನಾವು ಅವೆಲ್ಲ ಸೋರ್ತಿದ್ದಂತ ಮತ್ತು ಮಕ್ಕಳಿಗೆ ಅನಾನುಕೂಲವಾದಂತ ಈ ಪರಿಸ್ಥಿತಿ ಇದ್ದಾಗ ಬಿಲ್ಡಿಂಗ್ ಎಲ್ಲಾನು ಕೆಡವಿ 3 ಬಿಲ್ಡಿಂಗ್ ಎಲ್ಲ ಆಕಾರದ ಬಿಲ್ಡಿಂಗ್ ಇತ್ತು. ಇಲ್ಲಿ ಆಡಳಿತ ಕಚೇರಿಯದ್ದು ಮುಂದೆ ಇತ್ತು, ಆಮೇಲೆ ಇಲ್ಲಿ ಪ್ರಾಥಮಿಕ ಶಾಲೆ ಇತ್ತು. ಅವನ್ನೆಲ್ಲ ಡಿಮಾಲಿಷ್ ಮಾಡಿ RCC ಬಿಲ್ಡಿಂಗ್ ಕಟ್ಟಿದ್ವಿ. ನಂತರ 125ನೇ ವರ್ಷದ ಆಚರಣೆಯಲ್ಲಿ PU ಕಾಲೇಜ್ ಕಟ್ಟಿದ್ವಿ. PU ಕಾಲೇಜ್ 1,20,000 ಅದನ್ನು ಕಟ್ಟಡ ಕಟ್ಟಿದೀವಿ. ಮತ್ತು ಇವ್ರೇನು ಹಿಂದಿನ ಆಡಳಿತದವ್ರು ಏನು 10 ವರ್ಷದಿಂದ ಅಡಿಟ್ ಮಾಡಿಸಿದ್ದಿಲ್ರಿ, 10 ವರ್ಷದಿಂದ ಅಡಿಟ್ ಮಾಡಿಸಿದ್ವಿ. ಅವು ಅಡಿಟ್ ಮಾಡಿಸಿದ್ವಿ. ಟ್ಯಾಕ್ಸ್ ತುಂಬಿದ್ದಿಲ್ಲ, 21 ಲಕ್ಷ ಟ್ಯಾಕ್ಸ್ ಇತ್ರಿ, ಕಾರ್ಪೊರೇಷನ್ ತುಂಬೇ ಇಲ್ಲ. ಇವು ಕಾನೂನು ಪ್ರಕಾರ ಏನ್ ಮಾಡಬೇಕು ನಿಯಮದ ಪ್ರಕಾರ ಒಟ್ಟ ಮಾಡಿಯಲ್ಲ. ಅವನ್ನ ನಾವು ಮತ್ತೆಲ್ಲ ಟ್ಯಾಕ್ಸ್ ತುಂಬಿ ನಮ್ಮ ಚವಣ ಸರ್ ಹಿಡ್ಕೊಂಡು ಅವನ್ನೆಲ್ಲ ಟ್ಯಾಕ್ಸ್ ಕಡಿಮೆ ಮಾಡಿಸಿ ಟ್ಯಾಕ್ಸ್ ತುಂಬಿದ್ವಿ. ನಂತರ ಅವೆಲ್ಲ ಕಮರ್ಷಿಯಲ್ ಅಂತಿದ್ವು, ಅದನ್ನ ಡೊಮೆಸ್ಟಿಕ್ ಅಂತ ಮಾಡಿ ಇದು ಮಾಡಿದ್ವಿ. ನೀರಿನ ಘಟಕ ಸ್ಥಾಪನೆ ಮಾಡಿದ್ವಿ. ಮಕ್ಕಳಿಗೆ ನೀರು ಕುಡಿಯಕ್ಕೆ ನೀರು ತಿದ್ದಿಲ್ರಿ, ಅವಾಗ ಬಂದಾಗ ನಳದಾಗ ನೀರು ಬರ್ತಿದ್ದಲ್ಲ, ನೀರಿನ ಘಟಕ ಸ್ಥಾಪನೆ ಮಾಡಿದ್ವಿ. ಇವ್ರೇನು ಅರ್ಧ ಮಾಡಿ ಹೋಗಿದ್ರಲ್ಲ ಬಿಲ್ಡಿಂಗ್, ಪ್ಲಾಸ್ಟರ್ ಇಲ್ಲ, ಚೌಕಟ್ಟು ಇಲ್ಲ, ಪರ್ಸಿಕಲ್ ಇಲ್ಲ, ಆಮೇಲೆ ಇವೆಲ್ಲ ಹಂಗೆ ಇದ್ದು ಪ್ಲಾಸ್ಟರ್ ಮಾಡಿಸಿದ್ದೀವಿ, ಪರ್ಸಿಕಲ್ ಹಾಕ್ಸಿದ್ದೀವಿ, ಚೌಕಟ್ಟು ಕೂರಿಸಿದ್ದೀವಿ. ನಮ್ಮ ಅರ್ಜುನ್ ಕದಂ ಅಂತಿದ್ರು, ಹಿರಿಯರಿದ್ರು, ಇಲೆಕ್ಟ್ರಿಸಿಟಿ ಮಾಡಿಕೊಟ್ರು. ಅವ್ರು ಇವತ್ತು ಇಲ್ಲ, ಅವ್ರಿಗೆಲ್ಲ ಗೊತ್ತದ ನಮ್ಮ ಆಡಳಿತಕ್ಕೆ. ಆಮೇಲೆ ಕಂಪ್ಯೂಟರೀಕರಣ ಮಾಡಿದ್ವಿ. ಎಲ್ಲ ಕೈಲಿಂದ ಇತ್ರಿ ಅವರ ನಾವೆಲ್ಲ ಮೊದ್ಲು ಕಂಪ್ಯೂಟರ್ ಸ್ಟಾಪ್ ತಂದ್ವಿ, ಕಂಪ್ಯೂಟರ್ ಅಳವಡಿಸಿದ್ವಿ. ಮತ್ತೆ ನಾವು 4 ಮಾಧ್ಯಮಗಳಿಗೆ ಲೆಕ್ಕಪತ್ರ ಸರಿಯಾಗಿ ಅಡಿಟ್ ಮಾಡಿಸೋದು ಅದನ್ನೆಲ್ಲ ಮಾಡಿಸಿದ್ವಿ. ಗ್ರೌಂಡು ಒಂದು ತಗ್ಗುದಿನಿ ಮಕ್ಕಳ ಆಟ ಆಡಕ ತಗ್ಗುದಿನಿ ಇತ್ರಿ, ಅವೆಲ್ಲ ಗ್ರೌಂಡ್ ಲೆವೆಲ್ ಮಾಡಿಸಿ JCB ಟಾಟಾ ಹಿಟಾಚಿ ಅವ್ರ ಕಂಪನಿಯಿಂದ JCB ತರಿಸಿ ಅವನ್ನ ನೆಲ ಸಮ ಮಾಡಿಸಿದ್ವಿ. ಇದರಿಂದ ಸ್ಪೋರ್ಟ್ಸಿಗೂ ಒಂದು ಸ್ವಲ್ಪ ಸ್ಫೂರ್ತಿ ಸಿಕ್ತು ಮಕ್ಕಳಿಗೆ. ಈಗ ನ್ಯಾಷನಲ್ ಮಟ್ಟ, ರಾಜ್ಯ ಮಟ್ಟದ, ತಾಲೂಕು ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ತಯಾರು ಮಾಡಿ ಅವರಿಗೆ ಆದ್ಯತೆ ಕೊಟ್ಟಿದ್ವಿ. ನನ್ಗನ್ಸದ ಇವು ಅಲ್ಲೇ ಇನ್ನೂ ಅಭಿವೃದ್ಧಿ ಆಗ್ಬೇಕು, ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಆಗ್ಬೇಕು. ಖರ್ಚು ಲೆಕ್ಕಪತ್ರ ಇರ್ತದೆ ಬಿಡ್ರಿ, ಲೆಕ್ಕಪತ್ರ ನಾವು ಅಡಿಟ್ ಮಾಡಿಸೆಲ್ಲ ಕೊಟ್ಟೇವೆ. ಇಷ್ಟೆಲ್ಲ ಖರ್ಚು ಮಾಡಿ ಮತ್ತು ಬ್ಯಾಲೆನ್ಸ್ ಶೀಟ್ ಕೊಟ್ಟೇವೆ, ಸಾಕಷ್ಟು ಬ್ಯಾಲೆನ್ಸ್ ಶೀಟ್ ಕೊಟ್ಟೇವೆ. ಆಮೇಲೆ 1,43,00,000 ಏನಾಗಿದ್ರು ಅದನ್ನ ಅವ್ರಿಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿವಿ. ಅವಾಗ ಹಿಂದಿನವರು 22,000 ಕೊಡೋದಿತ್ತು, ಅದು ಅಡಿಟ್ನ ಹಂಗ ಬರ್ಕೋತೈತ. ಹಿಂದಿನಿಂದ ಕಮಿಟಿಯಿಂದ ಈ ಮರಾಠ ವಿದ್ಯಾಪುಸ್ತಕ ಮಂಡಳದ ಚುನಾವಣೆ ಅಂಗವಾಗಿ ನಡೆದಿರುವಂತಹ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದೇನೆಂದ್ರೆ, ಇವತ್ತೇನು ಈ ಚುನಾವಣೆ ನಡೆದೈತಿ, ಈ ಚುನಾವಣೆ ತಾವುಗಳೆಲ್ಲ ದಯವಿಟ್ಟು ಗಮನಿಸಿದ್ರ, ತಾವುಗಳು ಏನ್ ಆಗತೈತಿ ಏನಿಲ್ಲ ಅಂತೇಳಿ ನೀವೆಲ್ಲಾರು ನೋಡ್ತಾ ಇದ್ದೀರಿ. ನಾವೆಲ್ಲ ಈ ಚುನಾವಣೆದಾಗ ಇವರು ಏನ್ ಮಾಡಿಲ್ಲ, ಇವ್ರು ಅದ್ ಮಾಡ್ಯಾರ ಇದ್ ಮಾಡ್ಯಾರ ಅಂತ ಹಿಂಗೆಲ್ಲ ಹೇಳತ್ತೀರಿ. ಇವ್ರಿಗೆ ಅವಕಾಶ ಕೊಟ್ಟು ನೋಡ್ರಲ್ಲ ಒಂದ್ಸಲ. 3 ವರ್ಷ ಅವ್ರು ಮಾಡ್ಯಾರ, ಈಗ ಒಂದು ಅವಧಿ. ನೀವು 6 ವರ್ಷ ಮಾಡಿರಿ, ನಾವು ಅದ್ ಮಾಡಿವಿ ಇದ್ ಮಾಡಿವಿ ಅಂತೆಲ್ಲ ಹೇಳಾಕತ್ತೀರಿ. ಇವ್ರಿಗೆ ಒಂದ್ಸಲ ಅವಕಾಶ ಕೊಟ್ಟು ನೋಡ್ರಿ. ಹೊಸ ಹುಡುಗರು ಅದಾರ, ಹೊಸ ತಂತ್ರಜ್ಞಾನ ಬಂದಾವ. ಅವರು ಒಂದೊಂದು ಹೊಸ ಪ್ಲಾನ್ಯಾಗ ಅಷ್ಟು ಇದ್ರಾಗನ ಅವರು ಅದನ್ನ ಮೇಲ್ದರ್ಜೆಗೆ ಏರ್ಸು ವ್ಯವಸ್ಥೆ ಮಾಡ್ತಾರ. ನೀವು ಅದು ಕಟ್ಟಿವಿ ಇದು ಕಟ್ಟಿವಿ ಅಂತ ಹೇಳ್ತೀರಿ, ಆಮೇಲೆ ಅದನ್ನ ನಾವು ಇನ್ನೂ ಮಾಡೋ ಕೆಲಸ ಅದಾವ ಅಂತ ಹೇಳ್ತೀರಿ.
ನೀವು ಎಲ್ಲ ಅಂದ್ರೆ ನಮ್ಗ ಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ಏರಿಯಾದಾಗಲಿ ಎಲ್ಲ ಏರಿಯಾದಾಗಲಿ ಎಲ್ಲರೂ ಶ್ರೀಮಂತರ ಇದೀರಿ. ಬಡವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡ್ರಿ. ಸಮಾಜ ಅಂದ್ರೆ ಎಲ್ಲರಿಗೂ ಅಷ್ಟ ಅದ. ಸಾವುಕಾರನು ಅಷ್ಟ, ಬಡವನು ಅಷ್ಟ. ಈಗ ಎಲೆಕ್ಷನ್ ಬಗ್ಗೆ ಅದು ಇದು ಬ್ಯಾರೆ ವಿಷಯಗಳ ಏನ್ ಮಾತಾಡಕ್ ಹೋಗ್ಬೇಡ್ರಿ. ನಾವೆಲ್ಲರೂ ಸಮಾಜದಲ್ಲಿ ಅಣ್ಣ ತಮ್ಮ ಇದ್ದಂಗ. ಸಮಾಜದ ಎಲೆಕ್ಷನ್ ಮುಗಿದ್ಮ್ಯಾಗ ಮತ್ತು ನಾವೆಲ್ಲ ಒಂದ. ಇದು ಸುಮ್ಮನೆ 3 ದಿವಸದ ಎಲೆಕ್ಷನ್ ಸಲುವಾಗಿ ಇದು ಮಾಡೋದ್ರಾಗ ಅರ್ಥ ಇಲ್ಲ. ನೀವೆಲ್ಲರೂ ಅದ್ರಾಗ ಇದ್ದಾರ, ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳದಿರಿ. ನಾವಿನ್ನು ಈಗ ಒಂದೊಂದು ಹೆಜ್ಜೆ ಇಡುವಂತ ವ್ಯಕ್ತಿಗಳದೀವಿ ಇಲ್ಲಿ. ಅದಕ್ಕೇನೈತಿ, ನೀವು ನಮಗ ಮಾರ್ಗದರ್ಶನ ಆಗ್ಬೇಕು. ನೀವ್ ಏನೇನೋ ಬಾಯ್ ತಪ್ಪ ಮಾತಾಡಿದ್ರೆ ಇಲ್ಲಿ ಎಲ್ಲಾರ ಯುವಕರದಾರ ಇನ್ನು 12 ಮಾತಾಡ್ತಾರ. ಅದಕ್ಕೆ ದಯವಿಟ್ಟು ಅವಕಾಶ ಕೊಡ್ಬೇಡ್ರಿ. ನ್ಯಾಯವಾಗಿ ಚುನಾವಣೆ ಎದುರಿಸ್ರಿ. ನ್ಯಾಯ ಅನ್ಯಾಯ ಅನ್ನೋದು ಜನ ನೋಡಾತಾರ. ಧರ್ಮ ಅಧರ್ಮ ತೂಕ ಮಾಡಿ ತಕ್ಕಡಿಗೆ ಮತ ಹಾಕ್ತಾರ. ದಯವಿಟ್ಟು ನನ್ನ ಅಣ್ಣ ತಮ್ಮಂದಿರಿಗೆ ನಾ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಈ ಚುನಾವಣೆಯಲ್ಲಿ ಮಂಜು ಕದಂ ಅವ್ರ ಪ್ಯಾನಲ್ಗೆ ವೋಟ್ ಹಾಕಿ ಗೆಲ್ಲಿಸ್ರಿ. ಮರಾಠ ವಿದ್ಯಾಪ್ರಸಾರಕ ಮಂಡಳದ ಇವತ್ತ 5ನೇ ತಾರೀಕು ನಾಳೆ ನಡೆಯಲಿರುವ ಮತದಾನದಲ್ಲಿ ಮರಾಠ ಸಮಾಜದ ಜನರು, ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲರೂ ನಮ್ಮ ತಕ್ಕಡಿ ಗುರ್ತಿಗೆ ಓಟನ್ನು ಕೊಟ್ಟು ನಮ್ಗೆ ಆರಿಸಿ ತರಬೇಕಂತ ಮೊದಲೇದಾಗಿ ಕೇಳ್ಕೊತೇನೆ. ಪ್ರಪ್ರಥಮವಾಗಿ ಹೇಳ್ಬೇಕಂತಂದ್ರೆ, ಇವತ್ತಿನ ದಿವಸ ನಾವು ಅಲ್ಲಿ ಅಧಿಕಾರ ಮಾಡಿದ್ವಿ. ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ನಾವು 3 ವರ್ಷ ಅಧಿಕಾರವನ್ನ ಮಾಡಿದ್ದೀವಿ. ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡೇವೆ ಅಂತ ನಮ್ಮ ಅಪೋಸಿಟ್ ಟೀಮನ್ನು ನಮ್ಮ ಫೋಟೋಗಳನ್ನು ಹಾಕಿ, ನಾವು ಏನು ಡೆಮೊಲೇಷನ್ ಮಾಡಿದ್ವಿ ಬಿಲ್ಡಿಂಗ್ಗಳನ್ನ, ಆ ಬಿಲ್ಡಿಂಗ್ಗಳನ್ನ ಫೋಟೋಗಳನ್ನು ಹಾಕಿ ನಾವು ಏನು ಡೆವಲಪ್ಮೆಂಟ್ ಮಾಡತ್ತಿದ್ವಿ ಅದನ್ನ ಡೆವಲಪ್ಮೆಂಟ್ಗಳನ್ನು ತೋರಿಸಿ ಇವೆಲ್ಲಾನು ಮತ ಯಾಚಿಸಾತಾರ. ಇವತ್ತು 6 ವರ್ಷ ಅವ್ರು ಅಧಿಕಾರ ಮಾಡಿದ್ರು ಅವ್ರು ಏನ್ ಡೆವಲಪ್ಮೆಂಟ್ ಮಾಡ್ಯಾರ ಅಂತ ತೋರಿಸ್ವಲ್ರು. ನಾವು ಮಾಡಿದ ಡೆವಲಪ್ಮೆಂಟ್ಗಳನ್ನ ಮಂದಿಗೆ ತೋರಿಸ್ಕಾಸ ಮತ ಯಾಚಿಸಾತಾರ. ಇದು ಎಷ್ಟರ ಮಟ್ಟಿಗೆ ಏನು ಇದನ್ನ ಜನ ಉತ್ತರ ಕೊಡ್ತೈತೋ ಅದನ್ನ ತಾವು ಯೋಚಿಸಿ ಮತದಾನ ಮಾಡ್ರಿ. ಇವತ್ತ 6 ವರ್ಷ ಇವತ್ತು ಯಾವ ರೀತಿ ನಾವು ಅದನ್ನ ನೋಡಾತೇವಿ, ಸಮಾಜವನ್ನ ಈ ರೀತಿ ಅವರು ದುರ್ಬಳಕೆ ಮಾಡ್ಕೊತಾರ. ಅದಕ್ಕೆ ದಯವಿಟ್ಟು ಇದು ಏನಾಗ್ಬಿಟ್ಟದ ಅಂದ್ರೆ, ನಮ್ಮ ಸಮಾಜವನ್ನ ರಾಜಕೀಯ ಲೆವೆಲ್ಗೆ ಒಯ್ಯಾತ್ಬಿಟ್ಟಾರ. ಇದು ಆಗಬಾರ್ದು. ಎದಕ್ಕಂತಂದ್ರೆ, ನಾವು ಒಂದು ಸಮಾಜದವ್ರ ಅಂದ್ಮ್ಯಾಗ ಸಮಾಜಕ್ಕೆ ಸೀಮಿತವಾಗಿ ನಾವು ನಮ್ಮ ಸಮಾಜವನ್ನು ಬೆಳೆಸಿದ್ರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ, ನಮ್ದು ವಿದ್ಯಾಕಾಶಿನ ಅಂತ ಹೆಸರು ಪಡೆದಂತ ಒಂದು ಮರಾಠ ಸಮಾಜ ಇವತ್ತ ಭಾರತ್ ಹೈಸ್ಕೂಲ್ ಅಂತ ಅಲ್ಲೇ ನಮ್ಮ ಹಿರಿಯರು ಅದನ್ನ ನೇಮಿಸಿ ಇದನ್ನ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕಂತ ಅವ್ರ ಕನಸೇನು ಕಟ್ಕೊಂಡಿದ್ರು. ಆ ರೀತಿ ನಾವು 3 ವರ್ಷ ಅಧಿಕಾರದಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ತಂದಿವಿ. ಆಮ್ಯಾಗ ಹೆಚ್ಚಿನ ಎಜುಕೇಶನ್ಗೆ ಒತ್ತು ಕೊಟ್ಟಿವಿ. ನಾವು ಇದ್ದಾಗ 95% ಎಜುಕೇಶನ್ಗೆ ಒತ್ತು ಕೊಟ್ಟಿವಿ. ಇವೆಲ್ಲ ನಮ್ಮ ಪೀರಿಯಡ್ನಲ್ಲಿ ನಡೆದ ಬಂತು. ಈಗ ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ, ಇವತ್ತು ಅವ್ರು ಮಾಡಿದ ಕಾರ್ಯಗಳ ಯಾರೂನು ನೋಡ್ತಾ ಇಲ್ಲ. ಅದರ ಸಂಬಂಧ ಅದಕ್ಕೆ ನಮ್ಮ ಫೋಟೋ ಹಾಕೊಂಡು ಇವತ್ತ ಮಂದಿ ಕಡೆ ಮತ ಯಾಚಿಸಕ್ ಹೊಂಟಾರ. ಮಂದಿನೂ ಹೇಳ್ಯಾರ್ರಿ, ನಮ್ಮ ಜನನೂ ಹೇಳಿದ್ದಾರೆ. ಏನಂತ ಏನ್ರಿ ಇದು ನೀವು 6 ವರ್ಷ ನಿಮ್ಗೆ ಅಧಿಕಾರ ಕೊಟ್ಟ ನಾವು ತಪ್ಪು ಮಾಡಿದೀವಿ. ಅದಕ್ಕೆ ಹೊಳ್ಳೆ ನನ್ನ 6 ವರ್ಷ ಸುಮ್ಮನೆ ಇದ್ರು ಮತ್ತೆ ನಮ್ಮ ಹಿರಿಯರು, ನಮ್ಮ ಯುವಕರು, ನಮ್ಮ ಅಕ್ಕ ತಂಗಿಯರು ಎಲ್ಲಾರು ನನ್ನ ಗೊರ್ತಾ ಹಿಡಿದು ಮತ್ತೊಮ್ಮೆ ನಿಂದಿರ್ಬೇಕು, ಇವ್ರಿಗೆ ಪಟ್ಟದ ಶಿಕ್ಷೆಯನ್ನು ಕೊಡ್ಬೇಕಂತಂದ್ರೆ ನೀವು ಮತ್ತೊಮ್ಮೆ ನಿಂದಿರ್ಬೇಕು ನೀವು ಅಂತ ಹೇಳಿ ನನಗೆ ಮತ್ತೊಮ್ಮೆ ಅಧಿಕಾರಕ್ಕೆ ತಗೊಂಡ್ಬರ್ತಾರಂತ ನನಗೆ ಬಹಳ ಭರವಸೆ ಇದೆ. ಈಗಾಗಲೇ ನಾ ಎಲ್ಲಿ ಹೋಗಿದ್ದೇನೆ, ಯಾವ ಏರಿಯಾದಲ್ಲಿ ಅಡ್ಡಾಡೇನೆ, ನಮ್ಮ ಮರಾಠ ಜನ ಎಲ್ಲರೂ ವಾಲಂಟ್ರಿ ಆಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ಬರೋ ದಿನಗಳಲ್ಲಿ ಅವ್ರು ಏನು ಆಶೀರ್ವಾದ ಮಾಡಿದ್ರೆ ನಾವು ಒಂದು ಪ್ರಣಾಳಿಕೆ ಒಳಗೆ 12 ಇದನ್ನ ತಿಳಿಸಿದ್ದೇವೆ. ಪ್ರಣಾಳಿಕೆಯಲ್ಲಿ ಅದನ್ನ ಚಾಚು ತಪ್ಪದ ನಾವು ಮಾಡ್ತೇವೆ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ.
ಅದಕ್ಕ ದಯವಿಟ್ಟು ಎಲ್ಲರೂ ನಮ್ಮ ತಕ್ಕಡಿ ಗುರುತಿಗೆ ಓಟನ್ನು ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರ್ಬೇಕಂತ ಹೇಳ್ಕಸ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾಧ್ಯಮ ಮುಖಾಂತರ ನಾನು ಕಳಕಳಿ ಮಾಡ್ಕೊತಾ ಇದ್ದೀನಿ. ಈ ಎಷ್ಟು ಮಟ್ಟ ಇದು ಆಮೇಲೆ ಇದನ್ನ ಕವರ್ ಮಾಡ್ಕೊತೀವಿ. ಇದು ಆಮೇಲೆ ಬರ್ತಾನೆ ಈಗ ಚಾಲು ಮಾಡ್ಕೊತೀವಿ. ಬೈಕ್ ತುರ್ಕು ವಿಜಲ್ಸ್ ಎಲ್ಲ ತಗೋತೀವಿ, ಈಗ ಚಾಲು ಮಾಡ್ತಾರೆ. ನೀವು ಬೇಕಲ್ಲ ಮತ್ತೆ ಶೇರ್ ಆಗ್ತೈತೆ. ಇವತ್ತಿನ ದಿನ ಮರಾಠ ವಿದ್ಯಾಪ್ರಸಾರಕ ಮಂಡಳ ಚುನಾವಣೆ ಹತ್ತಿರವಾಗಿ ಇವತ್ತು ತಾವು ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಪ್ರೆಸ್ ಮೀಟಿಗೆ ಕರೆ ಕೊಟ್ಟಾಗ ತಾವು ಅದಕ್ಕೆ ಬಂದಿರಿ. ಅದಕ್ಕೆ ತಮಗೆ ಅನಂತ ಧನ್ಯವಾದಗಳು ಹಾಗೆ ಸ್ವಾಗತ. ಚುನಾವಣೆ ಮರಾಠ ವಿದ್ಯಾಪ್ರಸಾರಕ ಮಂಡಳ ಚುನಾವಣೆ ನಡೀತಾ ಇದೆ. ಇದರಲ್ಲಿ